ಹೆಚ್ಚಿನ ನೀರು ಹಾಕಿದೆ ಮೊದಲು ಹಾಂ ಫಸ್ಟಿಗೆ. ಹಾಂ ಅದರಲ್ಲಿ ಏನು ಇದು ಮಾಡಲಿಲ್ಲ. ಆಮೇಲೆ ತೀರ್ಥ ಧರ್ಮಸ್ಥಳ ಸುಬ್ರಹ್ಮಣ್ಯ ಹಾಂ ತೀರ್ಥ ಹಾಕಿದ್ರಿ. ತೀರ್ಥ ನಮ್ಮ ಬಾವಿಯಲ್ಲಿ ಒಂದು ಬಿದ್ದಿತ್ತು ಆಗ. ಹಾಂ ನಾಗರ ಬಿದ್ದಿತ್ತು. ಅದಕ್ಕೆ ನಾನು ಬೇಕಾದಷ್ಟು ಖರ್ಚು ಮಾಡಿದ್ದೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಒಂದು ಕರೆ ಬಂತು ನನಗೆ. ನಮ್ಮ ಮನೆಯಿಂದ ಉಡುಪಿಯಿಂದ ಸುಮಾರು ಒಂದು 28-30 ಕಿಲೋಮೀಟರ್ ದೂರದ ಒಂದು ಗ್ರಾಮೀಣ ಪ್ರದೇಶದಿಂದ ಕರೆ ಬಂತು. ಅವರು ಕೆಲವು ವಿಚಾರಗಳನ್ನು ನನ್ನ ಹತ್ರ ಹಂಚಿಕೊಂಡ್ರು. 10-10:30 ಒಂದು ನಾಗರಾವು ಬಂದಿದೆ ಮನೆಯ ಪಕ್ಕದ ಹಟ್ಟಿಗೆ, ಒಂದು ಸಣ್ಣ ಕೋಣೆಗೆ ಬಂದು ಕೂತ್ಕೊಂಡಿದೆ. ಅದು ಹೋಗ್ತಾ ಇಲ್ಲ ಸರ್, ಏನು ಮಾಡಲಿ ಅಂತ ಕೇಳಿದರು. ಮತ್ತು ಕೆಲವು ನಂಬಿಕೆಗಳನ್ನು ಅದರ ಮೇಲೆ ಪ್ರಯೋಗ ಮಾಡಿದ್ದನ್ನು ಕೂಡ ಹೇಳಿದರು. ಅಂದರೆ ಅಕ್ಷತೆ ಕಾಳನ್ನು ಹಾಕಿದ್ದೀವಿ, ಸುಬ್ರಹ್ಮಣ್ಯದ ತೀರ್ಥವನ್ನು ಹಾಕಿದ್ದೀವಿ, ಅರಿಶಿನ ನೀರನ್ನು ಕೂಡ ಅದರ ಮೇಲೆ ಸಿಂಪಡಣೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ವಿ, ಆದರೂ ಹೋಗಿಲ್ಲ, ಏನು ಮಾಡಬೇಕು ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದರೆ, ನೀವು ಅಷ್ಟೆಲ್ಲ ಮಾಡಿದ ನಂತರ ನೀವು ಆ ಹಾವಿನಿಂದ ಸುಮಾರು ದೂರ ಅದರ ಎದುರು ನಿಲ್ಲಬೇಡಿ, ಬಹಳ ದೂರ ಬಂದು ನಿಂತು ಒಂದು ಮರೆಯಲ್ಲಿ ನಿಂತು ನೋಡಿ, ಎದುರುಗಡೆ ನಿಲ್ಲಬೇಡಿ, ಒಂದು 1/4 ಗಂಟೆಯಲ್ಲಿ ಹೊರಟು ಹೋಗ್ತದೆ ಅಂತ ಹೇಳಿದೆ ಅವರಿಗೆ. ಆದರೆ ಅದು ಮಧ್ಯಾಹ್ನ 2 ಗಂಟೆ ತನಕನೂ ಅದು ಕೂತ್ಕೊಂಡ ಜಾಗದಿಂದ ಕದಲ್ಲೇ ಇಲ್ಲ ಅಂತೆ, ಅಲ್ಲೇ ಕೂತ್ಕೊಂಡಿದೆ ಅಂತೇಳಿ ಮತ್ತೆ 2 ಗಂಟೆಗೆ ನನಗೆ 2:30 ಹೊತ್ತಿಗೆ ಕರೆ ಮಾಡಿದರು. ಈಗ ನಾನು ಹೋಗ್ತಾ ಇದ್ದೇನೆ. ಅವರು ಸುಮಾರು ವಿಚಾರಗಳನ್ನು ಹಂಚಿಕೊಂಡ್ರು. ಅವರು ಹೇಳೋ ಪ್ರಕಾರ ಅವರು ತೀರಾ ಬಡವರು, ಅದ್ರ ಜೊತೆಗೆ ಸಾಕಷ್ಟು ತಪ್ಪು ನಂಬಿಕೆಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಬಡತನ, ಅದರ ಜೊತೆಗೆ ಮೂಢನಂಬಿಕೆಗಳು ಸೇರಿದಾಗ ನಾವು ಪ್ರಕೃತಿಯ ಜೀವರಾಶಿಗಳ ಜೊತೆ ಯಾವ ರೀತಿ ಬದುಕ್ತೀವಿ, ಅವುಗಳನ್ನು ಹೇಗೆ ನಾಶ ಮಾಡ್ತೀವಿ, ಮತ್ತು ಅವುಗಳಿಂದಾಗಿ ಅವುಗಳ ಕೇವಲ ಒಂದು ಸಾಮಾನ್ಯ ಸಂಚಾರದ ಕ್ರಮವನ್ನೇ ನಾವು ಅಪಾರ್ಥ ಮಾಡಿಕೊಂಡು ಒಂದಷ್ಟು ಮಾನಸಿಕ ನೋವನ್ನು ಅನುಭವಿಸ್ತಾ ಅದೇ ಸರಿ ಅನ್ನೋ ಭಾವದಲ್ಲಿ ಬದುಕಿಬಿಡ್ತೀವಿ. ಈ ವ್ಯಕ್ತಿ ಜೊತೆ ಮಾತಾಡ್ತಾ ಆ ವಿಷಯವನ್ನೆಲ್ಲ ನಾವು ತಿಳಿದುಕೊಳ್ಳಬೇಕು. ಆದಷ್ಟು ಹಾವುಗಳ ಬಗ್ಗೆ ಇರುವಂತಹ ತಪ್ಪು ನಂಬಿಕೆಗಳು, ಈ ಕೆಲವು ಅಂಧಶ್ರದ್ಧೆಗಳನ್ನೆಲ್ಲ ನಾವು ದೂರ ಮಾಡ್ತಾ ಅವುಗಳ ಜೊತೆ ಬದುಕಬೇಕಾದ ಅನಿವಾರ್ಯತೆ ಇದೆ. ಅದನ್ನು ಮಾಡೋಣ. ಅವರ ಮಾತುಗಳನ್ನು ಕೇಳಿ. ನಮಸ್ಕಾರ, ಬನ್ನಿ ಹೋಗೋಣ. ನಾಯಿಯನ್ನು ಸ್ವಲ್ಪ ದೂರ ಕಟ್ಟಿ. ನಮಸ್ತೆ. ನಮಸ್ತೆ. ನಿಮ್ಮ ಪರಿಸರ ಭಾಳ ಚಂದ ಉಂಟು. ಪರಿಸರ ಚಂದ ಉಂಟು ನಿಮ್ಮದು. ಹೌದಾ? ಹಾಂ, ಏನು ದಾರಿ ಅಲ್ಲ? ಹಾಂ ಹಾಂ ಹಾಂ. ಸರಿ, ಎಲ್ಲಿ ಉಂಟು ಈಗ ಹಾವು? ಹಾಂ, ಓಹೋ, ಇದರ ಒಳಗ? ಹಾಂ, ಓ, ಅಲ್ಲಿ ಉಂಟಲ್ಲ. ಹಾಂ, ಇರಲಿ ಕಾಣ್ತಾ ಉಂಟು. ಇದು ಆಗದಿಂದಲೂ ಇಲ್ಲೇ ಇತ್ತ? ಹೌದು, ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದ. ಇದೀಗ ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯ್ತು ಅಂದಾಜು? 10:10ವರೆಗೆ ಬಂದಿದೆ. 10ವರೆಗೆ ಬಂದಿದೆ ಬೆಳಿಗ್ಗೆ. ಇದಕ್ಕಿಂತ ಮೊದಲು ಬಂದದ್ದು ಹೇಳಿದ್ರಿ ನೀವು? ಅದು ಮೊದಲು ಒಳಗೆ ಒಂದು ಬಂದಿತ್ತು. ಹಾಂ, ಮನೆಯ ಒಳಗೆ ಬಂದಿತ್ತು. ಅದು ಸಾಧಾರಣ ಒಂದು ಮಾರ್ಪಿತ್ತು. ಕಲ್ಲರು ಕೇರೆ ಹಾಗೆ, ಕೇರೆ ಹಾವಿನ ನಾಗರಾವೆ ಹೆಡೆ ಬಿಡ್ತು, ಚೂರು ಹೆಡೆ ಬಿಡ್ತು. ಇವು ಕರೆಕ್ಟ್ ಉಂಟು. ಅದು ಬಿಟ್ಟು ಅದು ರಾತ್ರಿ ನಾವು ಲೈಟ್ ಆಗಿ ಅಲ್ಲಿ ಒಳಗೆ ಮಲಗಿದ್ವಿ. ಅದು ಇದರಲ್ಲಿ ಕೋಣೆಯಲ್ಲಿತ್ತು. ಮಲಗಿದ ಮೇಲೆ ಬೆಳಿಗ್ಗೆ ಆಗುವಾಗ ಇಲ್ಲ, ರಾತ್ರಿ ಎಲ್ಲ ಅಲ್ಲಿ ಅದು ಇದೆಲ್ಲ ಕೆಡಬಿಟ್ಟು ಹೋಗಿದೆ. ಏನು ಮಾಡಿ ಹೋಗಿದೆ? ಅದು ಪಾತ್ರೆ ಎಲ್ಲ ಕೆಳಗೆ ಹಾಕಿ ಹೋಗಿದೆ. ಆಮೇಲೆ 8 ದಿವಸ ನಂತರ ಮತ್ತೊಂದು ಬಂತು. ಇವು ನಮ್ದೊಂದು ಬೆಕ್ಕು ಇತ್ತು. ಇದು ಮೊದಲು ಬಂದದ್ದು ಎಷ್ಟು ತಿಂಗಳ ಹಿಂದೆ? ಇದೊಂದು 3 ತಿಂಗಳ ಹಿಂದೆ. ಆಮೇಲೆ ಅಲ್ಲಿಂದ ಒಂದು ಬೆಕ್ಕನ್ನು ಓಡಿಸ್ಕೊಂಡು ಬಂತು. ಎರಡನೇ ಬಂದ ಹಾವು. ಹೌದು, ಅದೊಂದ್ರೆ ಅರ್ಶಿನ ಕೊಂಬಾಗಿತ್ತು, ಇಷ್ಟೇ ಉದ್ದ, ದಪ್ಪತ್ತು. ಬೆಕ್ಕನ್ನ ಓಡಿಸ್ಕೊಂಡು ಬಂದಿತ್ತು. ಬೆಕ್ಕನ್ನು ಅದು ಓಡಿಸ್ಕೊಂಡು ಬಂತು. ನಾಗರಾವ್ ಓಡಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದು ಇಷ್ಟೇ ಹತ್ರ ಎಡೆ ಬಿಟ್ಟಿದೆ. ಇಷ್ಟೇ ಹತ್ರ ಈ ಜಾಗದಲ್ಲಿ ಇಲ್ಲಿ ಮೇಲೆ. ಆಮೇಲೆ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ತೀರ್ಥ ಹಾಕಿದೆ. ಧರ್ಮಸ್ಥಳದ್ದು ಮತ್ತು ಸುಬ್ರಹ್ಮಣ್ಯ ತೀರ್ಥ ಹಾಕಿದ್ರಿ. ಹಾಕಿದ ಮೇಲೆ ಸೀದಾ ಬಂದು ಸೀದಾ ಈ ಕಡೆ ಹೋಗಿದೆ. ತೀರ್ಥ ಹಾಕಿ ಏನ್ ಮಾಡಿದ್ರಿ? ಪ್ರಾರ್ಥನೆ ಏನಾದ್ರು ಮಾಡ್ಕೊಂಡ್ರ? ಏನ್ ಪ್ರಾರ್ಥನೆ ಮಾಡಿದ್ರಿ? ನಮ್ಮ ಇಲ್ಲಿ ಜಾಗಗೆ ನಾವು ತಾನು ಹೋಗ್ತೇನೆ ಅಂತ ಹೇಳಿದೆ. ತಾನು ಇದ್ದಿದ್ದೆ. ಮತ್ತೆ ನಮ್ಮ ಮೂಲ ಸ್ಥಾನ ಪಾಜೆ ಅಂದ್ರೆ ಕುಂಜಾರಗಿರಿ ಹತ್ರ ಕೆಳಗೆ.
ಅಲ್ಲಿ ಅದೆಲ್ಲ ಮಾಡ್ತೀವಿ ನಾವು. ನೀವು ಎಷ್ಟು ವರ್ಷ ಆಯ್ತು ಸಾಧಾರಣ ಇಲ್ಲಿಗೆ ಬಂದು ಈ ಮನೆ? ನಾವು 42 ವರ್ಷ. 42 ವರ್ಷದಿಂದಲೂ ನಾಗರವನ್ನು ಆವಾಗ ನೋಡ್ತಾ ಇರ್ತೀರಿ? ಈ ಕಡಿಮೆ ಇಲ್ಲ. ಈಗ ನೋಡಿದ್ದು ನೀವು ಹೇಳಿದ ಪ್ರಕಾರ 1, 2, 3 ಇದು 4ನೇ ಹಾವು ಅಂತೇಳಾಯ್ತು. 2 ಮೊದಲು ನೋಡಿದ್ರಿ, ಇದು 3ನೇ ಹಾವು, ಮತ್ತೆ ಒಂದು ಬಾವಿಯಲ್ಲಿದ್ದದ್ದು. ನೋಡ್ತಾ ಇರ್ತೀರಿ. ಈಗ ಮನೆಯ ಒಳಗೆ ಬಂದದ್ದಿದೆಯಾ ನಾಗರಾವು? ಹೌದು, ಫಸ್ಟ್ ಅದೇ ಕೆರೆ ಹಾವು ಆಗಿತ್ತು ಆ ಥರ. ಹೆಡೆ ಇತ್ತಿದ್ದು ನಾಗರಾವೇ, ಬಣ್ಣ ಸ್ವಲ್ಪ ವ್ಯತ್ಯಾಸ. ನೀವು ಆವಾಗ ಏನು ಎಣಿಸಿದ್ರಿ? ಆವಾಗ ಪ್ರಾರ್ಥನೆ ಮಾಡಿದ್ರ? ಹೌದು, ಆವಾಗ ತೀರ್ಥ ಹಾಕಿದೆ. ತೀರ್ಥ ಹಾಕಿದ ಕೂಡಲೇ ಹೋಯ್ತು? ರಾತ್ರಿ ಹೋಗಿದೆ. ತೀರ್ಥ ಹಾಕಿದ ಎಷ್ಟು ಗಂಟೆಯ ನಂತರ ಹೋಗಿದೆ? ಅದು ಸ್ವಲ್ಪ ಅದರಲ್ಲಿ ಹಿಡ್ಕೊಂಡು ಹೋಗಿದ್ಯಾ? ಮಧ್ಯರಾತ್ರಿ ಅಂದಾಗಿ ಹೋಗಿದ್ದು. ಮಧ್ಯರಾತ್ರಿ ನಿಮ್ಗೆ ಗೊತ್ತಿಲ್ಲದೆ ಹೋಗಿದೆ, ನೀವು ನೋಡಿಲ್ಲ ಹೋಗಿದ್ದು? ಮತ್ತೆ ಇರ್ಲಿಲ್ಲ, ಕಾಣಿಗೆ ಸಿಕ್ಕಿಲ್ಲ? ಇಲ್ಲ. ಈಗ ಶಬ್ದ ಆಗ್ತಿತ್ತು, ಪಾತ್ರೆ ಮೇಲೆ ಇದು ಮಾಡುವಂತದ್ದು. ಮತ್ತೆ ಸತ್ತ ಇಲಿ ಏನಾದ್ರೂ ಆ ಸಂದರ್ಭದಲ್ಲಿ ಸಿಕ್ಕಿಲ್ಲ? ಸತ್ತ ಇಲಿ ಏನು ಸಿಕ್ಕಿಲ್ಲ. ಬೆಕ್ಕು ಮರಿ ಇಟ್ಟದ್ದೆಲ್ಲ ಒಳಗೆ ಇತ್ತ? ಇಲ್ಲ. ಮರಿ ಎಲ್ಲ ಒಳಗೆ ಇದ್ದ? ಏನಿಲ್ಲ. ಈಗ ಹಾವು ನಿಮ್ಮ ಮನೆಯ ವಟಾರಕ್ಕೆ ನಾಗರ ಹಾವು ಯಾವ ಕಾರಣಕ್ಕೆ ಬರ್ತದಂತೆ ನೀವು ಹೇಳ್ತೀರಿ? ಯಾವ ಕಾರಣ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಅಲ್ಲಿ ಒಂದು ಹುತ್ತುಂಟು ದಾರಿಯಲ್ಲಿ, ಅದು ಕೋಣ ಎಲ್ಲ ಬಂದು ಕೆಡ್ಗೆ ಹಾಕಿದೆ. 2 ಸಲ ಬಂದು ಕೆಡಗಿದೆ. ಕೋಣ ಊರಿಂದಲ್ಲ, ಕಾಡಿದ್ದು. ಕಾಡು ಕೋಣ ಉಂಟು ಇಲ್ಲಿ? ಹೌದು, ಅದೆಲ್ಲ ಕೆಡ್ಗೆ ಹಾಕಿದೆ. ನಾವು ಮುಟ್ಟಲ್ಲ. ಮತ್ತೆ ನಾವು ಮೂಲಸ್ಥಾನಕ್ಕೆ ಎಲ್ಲ ತಣ್ಣು ಹಾಕ್ತೀವಿ. ಮತ್ತೆ ಇಲ್ಲಿ ಜಾಗದಕ್ಕೆ ಅಲ್ಲಿ ಕೆಳಗೆ ಉಂಟು, ಅದಕ್ಕೂ ತಣ್ಣು ಹಾಕಿದ್ದು. ತೀರ್ಥ ತಂದು ಹಾಕ್ತೀವಿ. ಈಗ ಅದಕ್ಕೂ ಬಾವಿಗೆ ತೀರ್ಥ ಹಾಕ್ತೀವಿ ನಾಗದ. ಈಗ ನಿಜವಾಗಿ ನಾಗರ ಹಾವು ಅಥವಾ ಬೇರೆ ಯಾವುದೇ ಹಾವು ಮನೆಯ ಒಳಗೆ ಬರುವುದು, ವಟಾರಕ್ಕೆ ಬರುವುದು ಒಂದೇ ಕಾರಣ. ಏನು ಕಾರಣ ಅಂದರೆ ಆಹಾರ. ಇಲ್ಲಿ ಕೇಳಿ. ಈಗ ಆಹಾರಕ್ಕೆ ಬರುವುದು ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ನಿಮ್ಮ ಮನೆಯೊಳಗೆ ಇಲಿ ಇದೆ, ಬೆಕ್ಕಿನ ಮರಿ ಇದೆ, ನಾಯಿ ಮರಿ ಇದೆ, ಕೋಳಿ ಮರಿ ಇದೆ, ಕೋಳಿ ಮೊಟ್ಟೆ ಇದ್ರೆ ಆ ಜೀವಿಗಳನ್ನು ತಿನ್ನಲಿಕ್ಕೆ ಹಾವು ಒಳಗೆ ಬರ್ತದೆ. ಹೌದು. ಆದರೆ ಆ ಕೋಳಿ ಸಾಕೋದಿಲ್ಲ, ಇಲಿ ಇರ್ಬೋದು. ಇಲಿ ಇದ್ರೆ ಇಲಿ ತಿನ್ನಲಿಕ್ಕೆ ಬರ್ತದೆ. ಆ ಕಾರಣಕ್ಕೆ ಬಂದ ಹಾವಿಗೆ ಬಾಯಿಗೆ ಇಲಿ ಸಿಗ್ತದಾ? ಬಂದು ಕೂಡಲೇ ಸಿಗ್ತದ ಇಲಿ? ಇಲ್ಲ. ಅದೇನು ಮಾಡಬೇಕು? ಇಡೀ ಇಲಿ ಇರುವಂಥ ಜಾಗವನ್ನು, ಇಡೀ ಮಾಡನ್ನೆಲ್ಲ ನೋಡಿ, ಇಲ್ಲೆಲ್ಲ ಮಾಡಿನ ದಂಬೇಡೆಯಲ್ಲೆಲ್ಲ ಇಲಿ ಇರ್ತದೆ. ಆ ಇಲಿಗಳನ್ನು ಹಿಡಿಬೇಕಾದ್ರೆ ಅದನ್ನು ಬೆನ್ನಟ್ಟಬೇಕು. ಬೆನ್ನಟ್ಟಿ ಓಡಿಸಿ ಒಂದು ಇಲಿಗೆ ಏಮಿಟ್ಟು ಆ ಇಲಿ 3-4 ದಿನದ ನಂತರ ಇದಕ್ಕೆ ಸಿಗ್ಬೋದು. ಅದನ್ನು ತಿನ್ನುವವರೆಗೆ ಆ ಜಾಗ ಬಿಟ್ಟು ಅದು ಕದಲುವುದಿಲ್ಲ ನಾಗರಾವು. ಇಲ್ಲಿ ನಾವು ಎಂತ ತಿಳ್ಕೊಳ್ತೇವೆ ಅಂದರೆ, ಇದು ಏನೋ ಒಂದು ಸಮಸ್ಯೆ ಇದ್ದು ನಮ್ಮ ಮನೆಯೊಳಗೆ ಪದೇ ಬರ್ತಾ ಇದೆ, ಸುತ್ತುತ್ತಾ ಇದೆ ಅಂತ ತಿಳ್ಕೊಳ್ತೇವೆ. ಸರಿಯಾಗಿ ನೀವು ನೋಡಿದರೆ, ನೀವು ರಾತ್ರಿ ತೀರ್ಥ ಹಾಕಿದ್ದು ರಾತ್ರಿ ಹೊರಟೋಯ್ತು ಅಂತ ಹೇಳಿದರೆ ಒಂದೇ ಕಾರಣ, ಅದಕ್ಕೆ ಇಲಿ ಸಿಕ್ಕಿದೆ. ಇಲಿ ತಿಂದುಕೊಂಡು ಇಲ್ಲಿ ಸಿಕ್ಕಿಲ್ಲ ಅಂದರೆ ಹಾವು ಹೊರಗೋದದ್ದು ನೋಡಿದ್ದೀರಾ ನೀವು ರಾತ್ರಿ? ಇಲ್ಲ, ಅದು ಇಲ್ಲಿ ಇಳ್ಕೊಂಡು ಬಂದಿದ್ದು ಇಲ್ಲೇ, ಹೋಗಿದ್ದು ಇಲ್ಲೇ ಕಾಣ್ತದೆ. ಒಳಗೆ ಬಂದ ನಂತರ ಅದರ ಪಾಡಿಗೆ ಅದು ಹೊರಟು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಸಿಕ್ಕಿದೆ. ಅದೇನು ಗೊತ್ತಿಲ್ಲ. ಆಹಾರ ಸಿಕ್ಕಿದ ನಂತರ ಹೊರಟು ಹೋಗ್ತದೆ. ಇಲ್ಲದಿದ್ರೆ ಒಂದ್ಸಲ ನಾಗರಾವ್ ಬಂದಿದೆ ಅಲ್ಲ, ಇಲ್ಲಿಗೆ ಈಗ ಇಲಿ ಬರ್ತದೆ. ಈ ಜಾಗ ನೋಡಿ, ಇಲ್ಲಿಗೆ ಇಲಿ ಬರ್ತದೆ. ಆ ಇಲಿ ಬರ್ತದಂತೇಳಿ ಇಲಿ ಬರುವ ಜಾಗಕ್ಕೆ ಕಾದು ಕೂತ್ಕೊಳ್ತದೆ. ಇದೀಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಿದ್ರಿ? 10:30. ಈಗ ಎಷ್ಟಾಯ್ತು ಗಂಟೆ? ಸುಮಾರು 3:30 ಆಯ್ತಾ? ಹೌದು, 3:15 ಆಯಿತು. 10:30 ಬಂದದ್ದು. ಈ ಜಾಗದಲ್ಲಿ, ಅದೇ ಜಾಗದಲ್ಲಿ ಕೂತ್ಕೊಳ್ಬೇಕಾದ್ರೆ ಇಲ್ಲಿಗೆ ಇಲಿ ಬರ್ತದೆ. ಈ ಇಲಿ ಎಲ್ಲ ಓಡಾಡುವ ಜಾಗ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ತಂಪು ಕೂಡ ಉಂಟು ಅದಕ್ಕೆ ಕೂತ್ಕೊಳ್ಳಿಕ್ಕೆ. ನೋಡಿ, ಇಲ್ಲಿ ಹೆಡೆ ಎತ್ತಿ ಕೂತ್ಕೊಂಡಿದೆ ನೋಡಿ. ಸ್ವಲ್ಪ ಹೆಡೆ ಓಪನ್ ಮಾಡಿದೆ ನೋಡಿ. ಇಲ್ಲಿ ಕಾಣ್ತಾ ಉಂಟಾ? ಚೂರು ಕಾಣ್ತಾ ಉಂಟಾ? ನೋಡಿದ್ರಿ? ಆಹಾರಕ್ಕಾಗಿಯೇ ಬರ್ತದೆ ಬಿಟ್ರೆ ಬೇರೆ ಯಾವುದೇ ಕಾರಣ. ಈಗ ಹೆದ್ರಿ ಆ ಕಡೆ ಇದು ಮಾಡಿದೆ. ಇದು ನಿಮ್ಮ ಪರಿಸರ ನೋಡಿ. ಇಲ್ಲೆಲ್ಲ ಹೊಳೆ ಉಂಟಾ? ಇಲ್ಲ. ಈ ಬದಿಯಲ್ಲೆಲ್ಲ ಹೊಳೆ ಇಲ್ಲ ಅಲ್ಲ? ಅದು ಕೇದಿಗೆ ಇದ್ದ? ಅದು ಮೂಡಹುಲಿ ಅಂತ, ಮುಂಡೆಗೆ ಅಂತ ಕರಿತೀವಿ ನಾವು. ಮುಂಡೆವು ಬೇರೆ, ಇದು ಬೇರೆ. ಇದೊಂದು ಬೇರೆಯಾ? ಮುಂಡೆಯಲ್ಲಿ ಗುಜ್ಜೆ ಆಗ್ತದೆ ಇಷ್ಟು. ಹೌದು, ಇದರಲ್ಲಿ ಆಗಲ್ಲ. ಇದು ಈಗ ನಾವು ಮೂಡೆಗೆ ಬಳಸ್ತೇವೆ ಈ ಎಲೆಯನ್ನೆಲ್ಲ. ಮೂಡೆ ಮಾಡ್ತೀವಿ. ಇದರಲ್ಲಿ ಗುಜ್ಜೆ ಏನಾಗೋದಿಲ್ಲ. ಓಕೆ. ಈಗ ಹಾಗಾದ್ರೆ ಹಾವಿಡಿಯುವ ಸ್ವಲ್ಪ ನಿಮ್ಮ ಈ ಪರಿಸರದಲ್ಲೂ ಬಿಡುದು ಬೇಡ ಅಂತ ಹೇಳ್ತೀರಾ? ಹೌದು. ಯಾಕಂದ್ರೆ ಒಂದ್ಸಲ ನಾನು ಹಿಡಿದು ಅದನ್ನು ಒಂದು ಕಡೆ ಬಿಟ್ರೆ ಮತ್ತೆ ಅದು ಅಲ್ಲಿಗೆ ಬರುವುದಿಲ್ಲ ಮಾಮೂಲಾಗಿ. ಯಾಕಂದ್ರೆ ಅದಕ್ಕೆ ಹೆದರಿಕೆ ಆಗಿರ್ತದೆ ಮನುಷ್ಯ ಸ್ಪರ್ಶ ಮಾಡಿ. ಇಲ್ಲಿ ಕಾಡು ಉಂಟಾ ಏನಾದ್ರು? ಹೌದಾ?
ಕೊಳ್ತಾರೆ ಅವ್ರು ಓ, ಈ ಮನೆಯವನು ಕೊಳ್ತಾನೆ ಇಲ್ಲಿ ಬೇಡ ದೂರ ಸರಿ ಸರಿ ಆಯ್ತು. ಕಾಡಂದಿ ಉಂಟು, ಹುಲಿ ಉಂಟು. ಹುಲಿ ಹುಲಿಗೆ ಚಿಟ್ಟೆ ಹುಲಿಯಾ? ಅಲ್ಲ ನೈಪಿಲಿ ಹೇಳ್ತಾರೆ. ನಾಯಿ ಪಿಲಿ ಅಂದ್ರೆ ಇದು ಚಿಟ್ಟೆ ಹುಲಿ. ಓ ನಾಯಿ ಹುಲಿ ಅದೇ ಮತ್ತೆ ಇದು ಉಂಟು, ಪಟ್ಟಬಿಳಿ ಉಂಟು. ಯಾವುದು? ಪಟ್ಟಬಿ ಇಲ್ಲಿ ದೊಡ್ಡದು. ಹುಲಿ ದೊಡ್ಡದುಂಟು, ನೀವು ನೋಡಿದ್ದೀರಿ? ಹೌದು. ಹೌದಾ? ಇಲ್ಲಿ ಇಲ್ಲ, ಎಲ್ಲಿ ಬರ್ತದೆ ಈ ಜಾಗಕ್ಕೆಲ್ಲ ಅದು ಬರ್ತದಾ? ಇಲ್ಲಿ ಆಚೆಯಿಂದ ಬರ್ತದೆ ಅದು. ಹಾ, ಏನು ಶಬ್ದ ಮಾಡ್ತದೆ ಏನಾದ್ರು? ಒಂದೊಂದ್ಸಲ ಕೂಗ್ತದೆ. ಈಗ ಇದನ್ನು ಹಾವನ್ನೊಂದು ಹೇಳಿಬಿಡುವ. ಇದರಲ್ಲಿ ಎಂತ ಉಂಟು? ಅದು ವಾಯಲ್. ಓಕೆ. ಇದು ನಮ್ಮ ಅದು ಎರಡು ಡಬ್ಬ ತೆಗೆದು ನಮಗೆ. ಹೌದಂದ್ರೆ ಇಲ್ಲಿ ಎಲ್ಲ ಅದಕ್ಕೆ ಬೇಕಾದ ಜಾಗ ಸರಿ. ಇದು ಹಾವುಗಳಿಗೆ ಕೂತ್ಕೊಳ್ಳಿಕ್ಕೆ ವಾಸಸ್ಥಾನ ಎಲ್ಲ ಇರ್ತದೆ, ಅಂದ್ರೆ ಆಹಾರ ಇರ್ತದೆ, ಒಂದು ಕಡೆಯಲ್ಲಿ ನೀರು ಬೇಕಾದ ಸಿಗ್ತದೆ, ಇನ್ನೊಂದು ಕಡೆಯಲ್ಲಿ ತಂಪಿದೆ, ಹಾಗಾಗಿ ಅವುಗಳು ಬಂದು ಕೂತ್ಕೊಳ್ತವೆ. ಏನು ಮತ್ತೆ ಆ ನಮ್ಮ ಹೊತ್ತ ಉಂಟಲ್ಲ, ಹೌದು. ಅದಕ್ಕೆ ಹಾ ನೋಡಿ, ಹಾವನ್ನು ಹಿಡಿದೆ ನೋಡಿ, ಇದಕ್ಕೆ ಆಹಾರ ಸಿಗದೆ ಸುಮಾರು ಸಮಯ ಆಯ್ತು ನೋಡಿ. ಇಲ್ಲಿದೆ ನೋಡಿ. ಎಂಡ ಇಡಲ್ಲ. ಓಕೆ, ಇಡಲ್ಲ. ಬೇಡ, ಅವ್ರು ಹೆದರ್ತಾರೆ. ನಾವು ಮೆಲ್ಲನೆ ಇದನ್ನು ಚೀಲಕ್ಕೆ ಸೇರಿಸುವ. ಈಗ ಬಹಳ ಜೋಪಾನ ಮಾಡಿ. ಓಕೆ ಓಕೆ, ಹೋಗು. ಆಯ್ತಲ್ಲ, ಸೇಫಾಗಿ ಒಳಗೆ ಹೋಯ್ತು. ಕೈ ತೊಳೆಯಲು ಸ್ವಲ್ಪ ನೀರು ಬೇಕು. ಚೆಂದ. ಹಾಂ, ಸರಿ. ಇದೀಗ ಎಂಥದ್ದು? ಇದು ಮಂಗನನ್ನು ಹೊಡೆಯುವಂಥದ್ದ? ಮಂಗನನ್ನು ಹೆದರಿಸುವಂಥದ್ದು, ಹೊಡೆಯುವಂಥದ್ದಲ್ಲ. ಇಲ್ಲ, ಪೆಟ್ಟಾಗದೆ. ಅದು ಸಿಗ್ತದಾ? ಹಾ, ಅದು ಸಿಗುದಿಲ್ಲ ಮಂಗ. ಹೌದಲ್ಲ. ಕಲ್ಲು ಹಾಕ್ಬೇಕು ಅದಕ್ಕೆ. ಹಾಂ, ಈ ಕಲ್ಲು ಹಾಕಿ ಶಬ್ದ ಮಾಡೋದಾ? ಹೌದು. ಕಲ್ಲು ಹಾಕಿ ಇಲ್ಲಿ ಇದುಂಟು. ಹಾಂ, ಓಹೋ ಹೋ ಹೋ. ನಿಮ್ಗೆ ಖುಷಿ ಆಯ್ತಾ ಈ ಊರು ನೋಡಿ? ನಾನು ಖುಷಿ ಆಯಿತು, ನನಗೆ ಊರು ನೋಡಿ ಖುಷಿ ಆಯಿತು, ನಿಮ್ಮನ್ನು ನೋಡಿ ಖುಷಿ ಆಯಿತು. ಹೌದಾ? ಒಂದು ಚಂದದ ಊರಲ್ಲ, ಚಂದದ ಊರು. ಎಲ್ರು ಸಹ ಹಾಗೆ ಇಲ್ಲಿಗೆ ಬಂದವರು ಹೇಳುದು, ಆದ್ರೆ ನಮ್ಗೆ ಬೇಸರ. ಹೌದಲ್ಲ? ಹಾಂ ದಾರಿ ಇಲ್ಲಲ್ಲ. ಹಾಂ, ದಾರಿ ಸಮಸ್ಯೆ ಉಂಟಲ್ಲ. ಹೌದಾ? ಓ ಹಾಂ, ಇದನ್ನು ಇದು ಪಟಾಕಿ ಹಾಕುದು. ನೋಡಿ ಇಲ್ಲಿ ಇದೆ. ಹಾಂ ಹಾಂ ಹಾಂ, ಇದು ಮೊನ್ನೆ ನಾನು ಎಲ್ಲೋ ಯೂಟ್ಯೂಬಲ್ಲಿ ಇದರದ್ದು ಬಗ್ಗೆ ನೋಡಿದೆ ನಾನು. ಹೌದಾ? ಇದು ಒಳ್ಳೆ ಉಪಯೋಗ ಬರ್ತದೆ ಹಾಗಾದ್ರೆ. ಹೌದು. ಹೌದು, ಹಾ. ನೋಡ್ತದೆ ಸ್ವಲ್ಪ. ಆ ಪಟಾಕಿಗೆ ಬೆಂಕಿ ಹತ್ತಿ ಇದು ಮಾಡೋದು, ಅಲ್ಲಿ ಕಲ್ಲು ಏನಾದರೂ ಹಾಕುದಲ್ಲ. ಅಲ್ಲ, ಇಲ್ಲಿ ಎಂಥದ್ದು ನಿಮ್ಮ ಈ ಇದೆಲ್ಲ ತೆಂಗಿನ ಮರ ಎಲ್ಲ? ಅದು ಅದೇ ತಿನ್ಲಿಕ್ಕೆ ಬರುದು. ಹಾಂ ಹಾಂ ಹಾಂ. ಮಂಗ. ಓ ಅಲ್ಲ, ಪೂರಾ ಹಾಳು ಮಾಡ್ತದಲ್ಲ. ಹೌದು, ಇವತ್ತು 10 ಹೋಯ್ತು. ಹಾಂ, 10 ಹೋಯ್ತು ಬೊಂಡ ಇವತ್ತು ಹಾ ಇದಿದ್ರೂ ಕೂಡ. ಹಾ, ಎಷ್ಟು ಹೊಡೆದ್ರು ಹೋಗುದಿಲ್ಲ. ಓಹೋ ಹೋ. ಹೊಡೆದು ಅಂದ್ರೆ ಇದು ಬೀಳ್ತದೆ ಕಲ್ಲು. ಹಾಂ, ಅಷ್ಟು ಎತ್ತರಕ್ಕೆ ಹೋಗ್ತದೆ, ಶಬ್ದ ಆಗ್ತದೆ ಅದ್ರ ಶಬ್ದ ಜೊತೆಗೆ. ಆಗ್ತದೆ. ಬೇರೆ ನೀವು ಇದು ಈ ತೆಂಗಿನ ಮರ ಮಾತ್ರನೇ, ಬೇರೆ ಕೃಷಿ ಏನಾದರೂ ಮಾಡಿದ್ದೀರಾ? ಬೇರೆ ತೆಂಗಿನ ಮರ. ಉಂಟಲ್ಲ ಪಪ್ಪಾಯಿ. ಹಾಂ, ಪಪ್ಪಾಯಿ ಮರ. ಯಾವುದು? ಹಾಂ ಹಾಂ ಹಾಂ. ಏನಿಲ್ಲ, ಸೊಪ್ಪು ಒಂದು ಬಿಡುದಿಲ್ಲ. ಯಾವುದು? ಪಪ್ಪಾಯಿ ಸೊಪ್ಪು ಉಂಟಲ್ಲ, ಹಾ. ಅದು ಒಂದು ಬಿಡುದಿಲ್ಲ. ಪಪ್ಪಾಯಿ ಸೊಪ್ಪು ತಿಂತದೆ ಅಲ್ಲ? ಅದೆಲ್ಲ ಸೂರ್ಲಿಗೆಡ್ಡೆ ತಿಂತದೆ ಮಾಡ್ರೆ. ಸುವರ್ಣಗೆಡ್ಡೆ ಅಗ್ದು ತಿಂತದೆ, ಅದು ಪೇರಳೆ, ಸೀತಾಫಲ. ಪೇರಳೆ, ಸೀತಾಫಲ ಏನಿದ್ರು ತಿಂತವೆ. ಏನಿದ್ರು ಬಿಡುದಿಲ್ಲ. ಸೀತಾಫಲ ಅಂದ್ರೆ ಗೊತ್ತಾಯ್ತು. ಗೊತ್ತಾಯ್ತು ಅದು. ನೋಡಿ ಇಲ್ಲಿ. ಹೌದು. ಇಲ್ಲಿ ಇಲ್ಲಿ. ಅಯ್ಯೋ, ಗೊತ್ತಾಯ್ತು. ಓ, ಇದು ಮರ, ಇದು ಮರ. ಹಾಂ, ಅದೆಲ್ಲ ತಿಂತವೆ. ಹಾ. ಬರೇ ಆ ಮಂಗಗಳದ್ದೇ ಮಾತ್ರ ಕಾಟ ಉಂಟಾ, ಅಥವಾ ಹಂದಿಗಳು ಕೂಡ ನೀವು ನಿಮ್ಮ ಹಂದಿಗಳು ಬರ್ತದೆ. ಕೃಷಿ ಎಂತಕ್ಕೆ ಬರ್ತವೆ ಇಲ್ಲಿಗೆ? ಇಲ್ಲಿ ಏನಾದ್ರು ಗೆಡ್ಡೆ ತಿನ್ನುತ್ತೆ. ಗೆಡ್ಡೆ ಉಂಟಲ್ವಾ? ಎಲ್ಲಿ ಉಂಟು? ಅಲ್ಲೆಲ್ಲ ನೆಟ್ಟಿದ್ದೀರಾ? ಹೌದು, ಈಗ ಸತ್ತು ಇದೆ. ಹಾಂ ಹಾಂ, ಅದನ್ನು ತೆಗೆದು ತಿಂತವೆ. ಮತ್ತೆ ಇದು ಕೆಸ, ಇದು ಕೆಸ. ಹಾಂ, ಹೌದೌದು, ಸೇವು ಅಂತ ಹೇಳ್ತೇವೆ, ಕೆಸ. ಹೌದು. ಹಾಂ, ಇದು ಇದರ ಗೆಡ್ಡೆ ಎಲ್ಲ ತಿನ್ಲಿಕ್ಕೆ ಬರ್ತವೆ. ಕಾಡು ಹಂದಿಗಳು. ಹಾಗಾದ್ರೆ ಸುತ್ತ ದೊಡ್ಡ ಕಾಡಿಲ್ಲ ಅಂತ ಹೇಳ್ತೀರಿ ಇದರ ಆಸುಪಾಸು? ಆ ಕಡೆ ಉಂಟು. ದೊಡ್ಡ ಕಾಡೆ. ದೊಡ್ಡ ಕಾಡಿದ್ರೂ ಈಚೆ ಬರ್ತವೆ ಆಹಾರ ಉಂಟು. ಹಾಗಾದ್ರೆ ಅಲ್ಲಿ ಆಹಾರದ ಕೊರತೆ ಇದೆ ಅವುಗಳಿಗೆ ಹೌದು. ಅಲ್ಲ? ಇದು ಅಷ್ಟೇ, ಈ ಕೋಣನೂ ಅಷ್ಟೇ. ಕಾಡು ಕೋಣ. ಹಾ, ಕಾಡು ಕೋಣ. ಕಾಡು ಕೋಣ ಬರ್ತವೆ. ಎಷ್ಟು? ಒಂದೊಂದು ಬರ್ತದೆ, ತುಂಬ ಬರ್ತದೆ? ಒಂದೊಂದಲ್ಲ, ಒಂದು 2 3. ಹೌದಾ? ಒಂದೊಂದು ಸಲ 4-5 ಬರ್ತದೆ. ಬರ್ತವೆ. ಏನೋ ತೊಂದರೆ ಮಾಡ್ತಾವ? ಸಾಧಾರಣ ಒಂದಾದ ಮೇಲೆ ಉಂಟು. ಹೌದು, ಎತ್ತರ ಇರ್ತದೆ. ಹೌದು. ಹಾಂ, ಹಗಲಲ್ಲಿ ನೋಡ್ತೀರಿ? ಹಗಲಲ್ಲೇ ನೋಡಿದ್ರಿ, 10 ಗಂಟೆಗೆ ಇಲ್ಲಿ ಬರ್ತದೆ ಒಂದೊಂದ್ಸಲ. ಬಂದು ಏನು ಮಾಡ್ತದೆ ಇಲ್ಲಿ? ಅದು ಗಿಡ ಎಲ್ಲ ಉಂಟಲ್ಲ, ಮೇಯಕ್ಕೆ ಗಿಡ ಬರ್ತದೆ. ಸೊಪ್ಪೆಲ್ಲ ಉಂಟಲ್ಲ, ಹುಲ್ಲೆಲ್ಲ, ಹೌದು. ಅದನ್ನು ತಿಂತದೆ. ಬಾಳೆ ಗಿಡ ಎಲ್ಲ ತಿಂತದ? ಹಾ, ಅದು ತಿಂತದೆ. ಬಾಳೆ ಗಿಡ, ಮತ್ತೆ ಇದು ದಾಸವಾಳ. ದಾಸವಾಳ. ಹಾಂ, ಇದೆಲ್ಲ ದಾಸವಾಳ ಎಲೆ ಕೂಡ ತಿಂತದೆ. ಎಲ್ಲ ಯಾವ್ದು ಬಿಡ. ದಾಸವಾಳ ಹೂವೆಲ್ಲ ತಿಂತದೆ. ಹಾಂ, ಅದು ಮತ್ತೆ ನೀವು ಓಡಿಸಿದ್ರೆ, ನೀವು ಓಡಿಸ್ಲಿಕ್ಕೆ ಹೋಗುವಾಗ ಏನಾದರೂ ನಿಮ್ಗೆ ಇದು ಮಾಡ್ತದ? ಇಲ್ಲ, ಏನ್ ಮಾಡುದಿಲ್ಲ, ಹಾಂ, ಓಡಿ ಹೋಗ್ತವೆ. ಓಡಿ ಹೋಗ್ತದೆ. ಅದಾದ್ರೆ ಹೆದರಿಕಿಲ್ಲ ನಮ್ಗೆ, ಇದ್ರದ್ದು ಹೆದರಿಕೆ. ಕಾಡ್ಕೊಳೋದು ಯಾವುದ್ರದ್ದು? ನಾಗರಾವಿದ್ದ. ಅದು ನೋಡಿ, ನಿಮ್ಮ ಈ ಪರಿಸರ ಹೇಗಿದೆ ಅಂದರೆ ಎಲ್ಲ ಜೀವರಾಶಿಗಳ ವಾಸಸ್ಥಾನ
ಅಂದರೆ ಒಂದು ಕಾಡಿನ ಪರಿಸರ, ಇಲ್ಲಿ ಸುತ್ತಮುತ್ತ ಎಲ್ಲ ಜೀವರಾಶಿಗಳು, ಎಲ್ಲ ಹಾವುಗಳು ನಿಮ್ಮ ಪರಿಸರದಲ್ಲಿದೆ. ಆ ಪರಿಸರದಲ್ಲಿ ಜೀವರಾಶಿಗಳಿವೆ ಮತ್ತು ಪ್ರಾಣಿಗಳಿವೆ, ಕಾಡು ಪ್ರಾಣಿಗಳಿವೆ. ಹಾಗಾಗಿ ಈ ಪರಿಸರ ಅಷ್ಟು ಬಂದವರಿಗೆ ಖುಷಿ ಕೊಡೋದು. ಎಲ್ಲ ಜೀವರಾಶಿಗಳು ಇದ್ದಾಗ ಅಲ್ಲಿ ಒಂದು ಸಮತೋಲನ ಇರ್ತದೆ. ಅಲ್ಲಿ ಆರೋಗ್ಯ ಸ್ವಲ್ಪ ಮಾಮೂಲಾಗಿ ನಮ್ಮ ಮನುಷ್ಯರ ಆರೋಗ್ಯ ಕೂಡ ಸರಿ ಇರ್ತದೆ ಇಂಥ ಪರಿಸರದಲ್ಲಿ. ಇದು ಬರ್ತದೆ, ಏನು ಬರ್ತಿದೆ ನವಿಲು. ನವಿಲು ಬರ್ತದೆ, 7-8 ನವಿಲು ಬರ್ತದೆ. ಬಂದು ನಿಮ್ಮದು ಇಲ್ಲಿ ನಾವು ತಿಂಡಿ ಎಲ್ಲ ಹಾಕ್ತೀವಿ, ತಿಂದ್ಕೊಂಡು ಹೋಗ್ತದೆ. ಯಾವಾಗಲೂ ಬರ್ತದಾ? ಯಾವಾಗಲೂ ಬರ್ತದೆ, ದಿಸ್ಸ ಬರ್ತದೆ. ಅಲ್ಲ, ಈಗ ಅರಣ್ಯ ಇಲಾಖೆಗೆ ನೀವೇನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ ಈ ಮಂಗ ಬರುವುದಕ್ಕೆ ಅಥವಾ ಕಾಟಿಗಳು ಬರುವುದಕ್ಕೆ? ಏನು ಮಾಡಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ. ನೀವು ಅವುಗಳು ಬಂದರೆ ನೀವೇ ಓಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ, ಈ ಕೋವಿ ಥರ ಇಟ್ಕೊಂಡು. ಇದು ಅದಕ್ಕೆಲ್ಲ ಹೊಡಿಯಲ್ಲ ನಾವು, ಇದೆಲ್ಲ ಬಂದರೆ ಏನಿಲ್ಲ, ಮಂಗನಿಗೆ ಮಾತ್ರ ಓಡಿಸಿದ್ವಿ. ಮಂಗನಿಗೆ ಮಾತ್ರ ಓಡಿಸಿದ್ವಿ, ನವಿಲಿಗೆ ಏನು ಮಾಡಲ್ಲ. ನವಿಲು ಬಂದರೆ ನಮಗೆ ಒಳ್ಳೇದು. ಯಾಕೆ ಈ ಹಾವು ಮರಿಗೆ, ಹಾವಿನ ಮರಿಗಳನ್ನೆಲ್ಲ ತಿಂತದೆ. ಕರೆಕ್ಟ್, ಹೌದು. ಅವುಗಳು ನಾವು ಓಡಿಸೋದೇ ಇಲ್ಲ, ತಿಂಡಿ ಹಾಕ್ತೀವಿ, ಅನ್ನ ಮತ್ತೇನಾದರೂ ಇದ್ರೆ ಹಾಕ್ತೀವಿ, ತಿನ್ಕೊಂಡು ಹೋಗ್ತದೆ. ಹೌದಲ್ಲ, ಹೂಂಜ ಬೇರೆ, ಹೇಟ ಬೇರೆ, ಬೇರೆ ಬೇರೆ ಬರ್ತದೆ. ಇಷ್ಟು ಬಾಲ ಉದ್ದದ್ದು ಗಂಡು. ಮತ್ತೆ ಕಾಡು ಕೋಳಿ ಎಲ್ಲ ಉಂಟು ಇಲ್ಲಿ? ಕಾಡು ಕೋಳಿ ಉಂಟು, ಎಲ್ಲ ಕಾಮನ್. ನಿಮಗೆ ನಿಲ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ನಿಲ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಹೌದಲ್ಲ? ಸರಿ, ನಿಲ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಸೊಂಟಕ್ಕಿದಾಗಿ? ನನಗೆ ಮೇಲೆ ಗ್ರಿಪ್ಪಿಂಗ್ ಮಾಡುವಾಗ ಒಂದು 10 ಫೀಟ್ ಎತ್ತರದಿಂದ ಕೆಳಗೆ ಬಿದ್ದಿದ್ದೀನಿ. ಹೌದಾ? ಮಾಡಿನ ಕೆಲಸ ಪಕ್ಕಸಿದ್ದೆಲ್ಲ ಕೆಲಸ ಮಾಡುವಾಗ ಕೆಳಗೆ ಬಿದ್ದದ್ದ? ಕೆಳಗೆ. ಎಷ್ಟು ವರ್ಷದ ಹಿಂದೆ? ಅದೊಂದು 8 ವರ್ಷ ಆಯ್ತು. ಈಗ 8 ವರ್ಷದಿಂದ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಹೌದಲ್ಲ, ಮನೆಯಲ್ಲಿ. ಮತ್ತೆ ನಂದು ಕಾಲು ಸ್ವಲ್ಪ ಇದಾಗಿದೆ. ಕಾಲು ಈಗ ಇಷ್ಟಿತ್ತು. ಹೌದಾ? ಅದೇನು ಅದು ಇಂಜೆಕ್ಷನ್ ಅಲ್ಲಿ ಕಮ್ಮಿ ಆಗಿತ್ತು. ಎಂತಾಯ್ತು? ಬ್ಲಾಕ್ ಬಿದ್ದಿದ್ದು, ಗೋಡೆ ಕಟ್ಟುವಾಗ. ಹೌದಾ? ಬ್ಲಾಕ್ ಬಿದ್ದಿದ್ದು. ಹೌದಾ? ಆಗ ನಿಮ್ಗೆ ವಯಸ್ಸು ಎಷ್ಟು ಈಗ? ವಯಸ್ಸು 65 ಆಯ್ತಾ? 70 ಆಗ್ಬೋದಲ್ಲ. ಹಿಂದಿನವರಿಗೆ ವಯಸ್ಸು ಗೊತ್ತಿರೋದಿಲ್ಲ, ಈಗಿನವರೆಲ್ಲ ಬರ್ಡೇ ಮಾಡ್ತಾರಲ್ಲ. ನಾನು ಮಲ್ಪೆ ಕೆಲಸಕ್ಕೆ ಹೋಗುವಾಗ ಒಬ್ಬರು ರಿಕ್ಷಾದವರು ಹೀಗೆ ಮಾತಾಡ್ತಾ ಅವ್ರದ್ದು ಫೋನ್ ನಂಬರ್ ಕೊಡಿ ಅಂತ ಕೇಳಿದೆ. ನನ್ನದಾ? ಯಾವಾಗ? ಎಷ್ಟು ಸಮಯದಿಂದ? ತುಂಬ ಸಮಯ ಆಯ್ತು. ಅದರಿಂದ ಫೋನ್ ನಂಬರ್ ಕಾರ್ಡ್ ಕೊಟ್ಟರು. ಕಾರ್ಡ್ ಇಟ್ಕೊಂಡಿದ್ರಾ? ಹಾಗೆ ನೋಡಿ, ನಾವು ಅದಕ್ಕೆ ಏನಾದ್ರು ಹುತ್ತುಂಟಲ್ಲ, ಹೌದು, ಏನಾದ್ರು ಎಂಜಿಲ್ ಏನು ಮಾಡೋದಿಲ್ಲ. ಎಲ್ಲಿದು ಹುತ್ತು? ಅಲ್ಲಿ ದಾರಿಯಲ್ಲಿ ಹುತ್ತುಂಟು. ಎಂಜಿಲ್ ಏನು ಮಾಡಲ್ಲ, ಮೂರ್ತಗತೆ ಏನು ಇಲ್ಲ. ನಾವು ಎಲ್ಲ ಕ್ಲೀನ್ ಮಾಡ್ತೀನಿ ನಾನು. ಅಂದ್ರೆ ಎಂಜಿಲ್ ಒಂದು ಹಾಕೋದಿಲ್ಲ. ಎಂಜಿಲ್ ಆಹಾರ ಹಾಕೋದಿಲ್ಲ, ಮಾಂಸಾಹಾರ ಮಾಡಿ ಏನಿಲ್ಲ. ಅಲ್ಲಿ ತೀರ್ಥ ತಂದು ಹಾಕ್ತೀವಿ, ನಾಗದೇವ್ರದ್ದು, ಧರ್ಮಸ್ಥಳದ್ದು, ಅಲ್ಲಿ ಇಲ್ಲಿ. ಅಂದ್ರೆ ಆ ಹುತ್ತದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರಲ್ಲಿ ಏನಾದ್ರು ಒಂದು ಚೂರು ಭ್ರಷ್ಟ ಇದ್ರೆ ಕೂಡಲೇ ಬರ್ತದೆ. ಭ್ರಷ್ಟ ಆದ್ರೆ, ಅಶುದ್ಧ ಆದ್ರೆ? ಹೌದು, ಬರ್ತದೆ. ಆ ಹುತ್ತಕ್ಕೆ ಅಶುದ್ಧ ಆದ್ರೆ ಹಾವು ನಿಮ್ಮಲ್ಲಿ ಬರ್ತದೆ. ಅದು ಹೇಗೆ ನೋಡಿದ್ರಿ ನೀವು? ಹೇಗೆ ಗೊತ್ತಾಯ್ತು ನಿಮಗೆ? ಮನೆಗೆ ಬರೋದಿಲ್ಲ, ಅಲ್ಲಿ ಇಲ್ಲಿ ಎಲ್ಲ. ಅಲ್ಲಿ ಕಂಬಳ ಆ ಕಡೆ ಎಂತದ್ದು ಕಂಬಳಕ್ಕೆ ಹೋದವರು ಅವರಿಗೆ ತಂಡಸ್ ಬಂದಿದೆ ಅಂತ, ಮಾಡಬೇಡ ಅಂತ ಹೇಳಿದೆ. ಇವನು ಮಾಡಿ ಇಲ್ಲಿಗೆ ಬಂದಾಗಿದೆ. ಅದು ಸಂಜೆ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ಉಂಟು. ಎಂತದ್ದು? ನಾಗರಾವ್ ಬಂದಿದೆ. ಆವಾಗ ಇವರು ತೀರ್ಥ ಎಲ್ಲ ಇತ್ತು, ಅದನ್ನ ಹಾಕಿ ಮತ್ತೆ ಪ್ರಾರ್ಥನೆ ಮಾಡಿದ್ರು, ಹೊರಟೋಯ್ತು. ಆಮೇಲೆ ಅವರು ಆ ಮನೆಯವರದ್ದು ಹೂವಿನ ಗಿಡ ಇಟ್ಟರು, ಅದಕ್ಕೆ ದನ ಗೊಬ್ಬರ ಹಾಕಿತ್ತು. ದನ ಗೊಬ್ಬರ ಹಾಕಿದ ತಕ್ಷಣ ಇಲ್ಲಿ ಬಂದಾಯ್ತು. ದನ ಗೊಬ್ಬರ ಅದಕ್ಕೆ ಇರೋದ? ದನದ ಗೊಬ್ಬರಕ್ಕೆ ಅದಕ್ಕೆ ಇರೋದ? ಇದು ನಿಮಗೆ ಯಾರು ಹೇಳಿದ್ದು? ಯಾಕಂದ್ರೆ ನನ್ನ ಅನುಭವದಲ್ಲಿ ದನದ ಹಟ್ಟಿ ಇದೆಯಲ್ಲ, ಹೌದು, ದನದ ಹಟ್ಟಿಯೊಳಗೆ ನಾನು 100 ನಾಗರಹಾವುಗಳನ್ನು ಹಿಡಿದಿದ್ದೇನೆ. ಕಾರಣ ನನಗೆ ಗೊತ್ತಾಯಿತು. ದನದ ಹಟ್ಟಿಯಲ್ಲಿ ಗೊಬ್ಬರ ಇದೆಯಲ್ಲ, ಈ ಗೊಬ್ಬರದ ಹುಳು ಬರ್ತದೆ, ಅದರಲ್ಲಿ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಹುಳುಗಳು ಬರ್ತವೆ. ಆ ಹುಳುಗಳನ್ನು ತಿನ್ನಲಿಕ್ಕೆ ಇಲಿಗಳು ಬರ್ತವೆ. ಹುಳುಗಳನ್ನು ತಿನ್ನಲಿಕ್ಕೆ ಇಲಿಗಳು ಬರ್ತವೆ. ಇಲಿ ಇದ್ದ ಕೂಡಲೇ ಇಲಿಯ ವಾಸನೆಗೆ ಸೀದಾ ನಾಗರಾವ್ ಹಟ್ಟಿಗೆ ಬರೋದು. ಹಟ್ಟಿಗೆ ಬಂದು ಇಲಿಗಳನ್ನು ಹಿಡಿಯೋದು. ನಮಗೆ ಈ ವಿಚಾರ ಗೊತ್ತಿಲ್ಲ. ಇಲಿ ಗೊಬ್ಬರದ ಹುಳುಗೆ ಬಂದಿದೆ, ಅದನ್ನು ತಿನ್ನಲಿಕ್ಕೆ ಹಾವು ಬಂದಿದೆ ಅಂತ ಗೊತ್ತಿಲ್ಲ. ಹಟ್ಟಿಯೊಳಗೆ ನಾಗರಾವ್ ಬಂದಿದೆ ಅಂತ ಹೇಳಿದ್ರೆ ಯಾವುದೋ ದೋಷ ಇದೆ ಅಂತ ನಾವು ನಂಬ್ತೀವಿ. ಇದು ತಪ್ಪು ನಂಬಿಕೆ ನಮ್ಮದು. ಯಾಕಂದ್ರೆ ಹಟ್ಟಿಯೊಳಗೆ ಹಾವು ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಇಲಿ ಇರಬೇಕು. ಇಲಿ ಬರಬೇಕಾದ್ರೆ ಅಲ್ಲಿ ಇಲಿಗೆ ಆಹಾರ ಇರಬೇಕು, ಇಲಿಗೇನೋ ಒಂದು ಆಹಾರ ಇರಬೇಕು. ಇಲಿಗೆ ಆಹಾರ ಇದ್ದರೆ ಇಲಿ ಬರ್ತದೆ. ಇದು ಒಂದಕ್ಕೊಂದು ಸೈಕಲ್ ಅಂತ ಬಿಟ್ಟರೆ ಮತ್ತೇನೆಲ್ಲ ನಾವು ಕಲ್ಪಿಸ್ಕೊಂಡಿದ್ದೇವಲ್ಲ. ಈಗ ಹಾವಿನ ವಿಚಾರದಲ್ಲಿ ಆ ಹುತ್ತಕ್ಕೆ ಇದಾದರೆ 100 ಹುತ್ತಗಳನ್ನು ಜನ ತೆಗಿತಾ ಇರ್ತಾರೆ. ಈಗ ಇವತ್ತು ನಾನು ಒಂದು ಕಡೆ ಹೋಗಿ ನೋಡುವಾಗ ಒಂದು ಹುತ್ತವನ್ನು ತೆಗಿತಾ ಇದ್ದಾರೆ. ನಮ್ಮ ಊರಲ್ಲಿ ಹುತ್ತ ತೆಗಿಲೇಬೇಕಾದಂಥ ಕೆಲವು ಅನಿವಾರ್ಯತೆಗಳಿರ್ತವೆ. ನೀವು ಒಂದು 5 ಸೆನ್ಸ್ ಜಾಗ ತಗೊಂಡ್ರಿ,
ಒಂದು ಹುತ್ತ ಇದೆ, ಆ ಮನೆ ಕಟ್ಟಬೇಕು ನಿಮಗೆ. ಆ ಹುತ್ತ ತೆಗೆಯೋದು ನಿಮ್ಗೆ ವಿಧಿ ಇಲ್ಲ, ಏನು ಮಾಡ್ತೀರಿ? ಹೌದು. ಅದಕ್ಕೊಂದು ಕ್ರಮದಲ್ಲಿ ತೆಗೆಯುವುದು. ಅಂದರೆ ಅದರೊಳಗೆ ಹಾವಿದ್ದರೆ ಆ ಹುತ್ತವನ್ನು ಬಹಳ ಜಾಗ್ರತೆಯಾಗಿ ಕೆಡವಿ ಹಾವಿದ್ದರೆ ಅದನ್ನು ರಕ್ಷಣೆ ಮಾಡಿ ತೆಗೆಯುವಂಥದ್ದು. ಹಾಗಾಗಿ ಹಾಗೆ ಆಗ್ತದೆ. ಹಾಗೆ ತುಂಬ ಕಡೆ ಮಾಡ್ತಾರೆ. ಅನಿವಾರ್ಯ ತೆಗಿಬೇಕಾದ್ರೆ ಹುತ್ತ ತೆಗೆಯುವ ಅಗತ್ಯ ಇಲ್ಲ. ಯಾಕಂದರೆ ಹುತ್ತ ನಿಮ್ಮಲ್ಲಿ ಇರುವಷ್ಟು, ಈ ಹಸಿರು ಇದೆಯಾ ನೋಡಿ, ಈ ಸುತ್ತಮುತ್ತ ಹಸಿರಿದೆ ನೋಡಿ, ಈ ಹಸಿರು ಇದು ಇರುವಷ್ಟು ಕಾಲ ಹುತ್ತ ಇರ್ತದೆ. ಹೌದು. ಗಿಡ ಮರಗಳು ಇರುವಷ್ಟು ಕಾಲ ಹುತ್ತ ಇರ್ತದೆ, ಅಥವಾ ಹುಲ್ಲುಗಳಿದ್ದಲ್ಲಿ ಹುತ್ತ ಇರ್ತದೆ. ಈ ಎಲ್ಲ ಹೋದ ನಂತರ ಹುತ್ತ ಇರೋದಿಲ್ಲ. ಯಾಕಂದರೆ ಈ ಗೆದ್ದಲುಗಳು ಏನು ಕೆಲಸ ಮಾಡ್ತಾವಂದರೆ, ನಿಮ್ಮಲ್ಲಿರುವಂಥ ಇದಿಲ್ಲ ಒಣ ರೆಂಬೆ ಕೊಂಬೆಗಳು, ಹುಲ್ಲು, ಒಣಗಿದ ಹುಲ್ಲು ಎಲ್ಲವನ್ನು ತಿಂದು ಗೆದ್ದಲುಗಳು ಗೊಬ್ಬರ ಮಾಡಿ ಭೂಮಿಗೆ ಬಿಡ್ತವೆ. ಒಂದು ವೇಳೆ ಹುತ್ತಗಳೇ ಇಲ್ಲದಿದ್ದರೆ, ಗೆದ್ದಲುಗಳೇ ಇಲ್ಲದಿದ್ದರೆ, ನಿಮ್ಮಲ್ಲಿ ಕೊಳೆತ ಇದು ಇದೆಯಲ್ಲ ಮರ, ರೆಂಬೆ ಕೊಂಬೆಗಳು, ಅದರಲ್ಲಿ ಒಂದು ಸೆಲ್ಯುಲೋಸ್ ಅಂತ ಒಂದು ಅಂಶ ಬರ್ತದೆ. ಪ್ಲಾಸ್ಟಿಕ್ ಥರ ಮಾರಕ. ಅದು 1000 ವರ್ಷ ಹೋದರೂ ಭೂಮಿಯಲ್ಲಿ ಅದು ಕರಗೋದಿಲ್ಲ. ಅದು ಕರಗಬೇಕಾದ್ರೆ ಗೆದ್ದಲುಗಳು ಅದನ್ನು ತಿಂದು ಗೊಬ್ಬರ ಮಾಡಿ, ತಮ್ಮ ಹೊಟ್ಟೆಯಲ್ಲಿ ಗೊಬ್ಬರ ಮಾಡಿ ಭೂಮಿಗೆ ಬಿಡಬೇಕು. ಅದಕ್ಕಾಗಿ ಹುತ್ತ ಇರೋದು. ಹುತ್ತ ಹಾವುಗಳ ಮುಖ್ಯ ವಾಸಸ್ಥಾನ ಅಲ್ಲ. ಒಂದು ಹುತ್ತದಲ್ಲಿ ನಾಗರ ಹಾವು, ಕನ್ನಡಿ ಹಾವು, ಕಡಂಬಳ, ಟ್ರಿಂಕೆಟ್ಟು, ಹೆಬ್ಬಾವು, ಇಷ್ಟು ಹಾವುಗಳು ವಾಸ ಮಾಡೋದನ್ನು ನೋಡಿದ್ದೇನೆ ನಾನು ಒಂದೇ ಹುತ್ತದಲ್ಲಿ. ನಮ್ಮಲ್ಲಿ ಒಂದು ನಂಬಿಕೆ, ನಿಮ್ಮ ಮಾತಿಗೆ ಅಡ್ಡ ಬಂದೆ, ನಮ್ಮಲ್ಲಿ ಒಂದು ನಂಬಿಕೆ ಏನಂದರೆ ಹುತ್ತ ಅಂದರೆ ನಾಗರಹಾವಿನ ವಾಸಸ್ಥಾನ ಅಂತ ಹೆದರಿ ಬಿಡ್ತೀವಿ ನಾವು. ಹಾಗಿಲ್ಲ. ವಾಸಸ್ಥಾನ, ಹುತ್ತ ವಾಸಸ್ಥಾನ ಅಲ್ಲ. ನಿಮ್ಮ ಸುತ್ತಮುತ್ತ ಇಲಿ ಹೆಗ್ಗಣಗಳ ಬಿಲನೇ ಇಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಒಂದು ಹುತ್ತ ಇದೆ ನಿಮ್ಮ ಮನೆ ಪಕ್ಕದಲ್ಲಿ, ಅದು ಹಾವಿಗೆ ಒಂದು ವಾಸಸ್ಥಾನ. ನಿಮ್ಮಲ್ಲಿ ಹುತ್ತ ಇಲ್ಲದಿದ್ದರೆ ಇಲಿ ಹೆಗ್ಗಣ ಬಿಲದಲ್ಲೇ ವಾಸ ಮಾಡ್ತದೆ ಹಾವು, ಅವುಗಳ ವಾಸಸ್ಥಾನ ಹಾಗೆ. ಆದರೆ ಹಾಗಾಗಿ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಹುತ್ತ ಇದ್ದು ಅದಕ್ಕೆ ಅಶುದ್ಧ ಅಂತ ಏನೂ ಇಲ್ಲ. ಪ್ರಕೃತಿಯಲ್ಲೆಲ್ಲ ಸರಿಯಾಗಿದೆ. ನಾವು ಭಯ ಪಡ್ತೀವಿ ಅಷ್ಟೇ. ಅದು ನಾವು ಮಾಡದೆ ಆದಷ್ಟು ಹುತ್ತವನ್ನು ಉಳಿಸ್ಕೊಳ್ಳೋದಷ್ಟೇ. ನಮಗೆ ಹೆದರಿಕೆ ಆಗೋದು ಅದೇ, ಹುತ್ತದ ಇದ್ರೆ ಏನಾದರೂ ತೊಂದರೆ ಆಗ್ಬೋದಾ ಅಂತೇಳಿ. ಇಲ್ಲ, ಹಾವುಗಳು ಆ ಥರ ಏನು ಹಾನಿ ಮಾಡೋದಿಲ್ಲ. ನಾನು ಮಂಗಳೂರು ಹೋದೆ, ಇಲ್ಲೇ ಇತ್ತು, ನಾನು ನೋಡ್ದೆ, ನಾನು ಮೇಲೆ ನೋಡ್ತಾ ಹೋದೆ, ಮತ್ತೆ ಸಡನ್ ಹೀಗೆ ಕೆಳಗೆ ನೋಡ್ತೇನೆ, ಅದು ಓಡಿ ಬರ್ತಾ ಉಂಟು. ಹಾವಿದೆ. ಇದು ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಟಿ? ಇದು 45 ವರ್ಷ ಆಯ್ತು. 45 ವರ್ಷ ಆಯ್ತಲ್ಲ. ಹಂಚಿನ ಮನೆ ಬಹಳ ಗಟ್ಟಿ ಮುಟ್ಟಿದೆ ನೋಡಿ. ಅಲ್ಲ, ಅದು 10 ವರ್ಷಕ್ಕೊಂದ್ಸಲ ಅದನ್ನು ತೆಗೆದು ಮಾಡೆಲ್ಲ ರಿಪೇರಿ ಮಾಡ್ತೀರಿ ಅಲ್ಲ? ಓಹೋ. ಇದು ಹಟ್ಟಿಯಾ? ಅಲ್ಲ, ಅದು ಕಟ್ಟಿಗೆ ಎಲ್ಲ ಸ್ಟೋರ್ ಮಾಡಲಿಕ್ಕೆ. ಓಹೋ. ಇದು ಅರಿಶಿನ ನೀವೇ ನೆಟ್ಟು ಬೆಳೆಸಿದ್ದು ಅಲ್ಲ? ಓಹೋ. ಇದನ್ನ ನೀವು ಮಾರಾಟ ಮಾಡ್ತೀರಾ, ನಿಮಗಾಗಿ ಬಳಸ್ಕೊಳ್ತೀರಾ? ಮಾರಾಟ ಮಾಡ್ತೀರಲ್ಲ. ಇದು ಬೇಯಿಸಿದ್ರೆ ಈಗ? ಓಹೋ. ಬೇಯಿಸಿ ಒಣಗಕ್ಕೆ ಹಾಕಿದ್ದು. ಹಾಂ.